ಮೇಡಮ್. ಜ್ಯೋತಿ ಅಂತಂದ್ರೆ ನೀವ? ಹಾ ಹೌದು ಸರ್, ಜ್ಯೋತಿ ಅಂತಂದ್ರೆ ನಾನೇ ನಾನೇ. ಓ ಹೌದಾ ಮೇಡಮ್, ಸರಿ. ನೀವು ಇದೇ ರೂಮ್ ಒಳಗೆ ವೇಟ್ ಮಾಡ್ತೀರಿ ಮೇಡಮ್. ನಿಮ್ಗೊಬ್ರು ಮೇಕಪ್ ಆರ್ಟಿಸ್ಟ್ ಬರ್ತಾರೆ. ಇದು ನಿಮ್ಮ ಇವತ್ತಿನ ಕಾಸ್ಟ್ಯೂಮು, ಇದು ತಗೊಳ್ಳಿ. ಈ ಸಾಡಿ, ಆಮೇಲೆ ಇದು ಬ್ಲೌಸು. ನಿನ್ನೆ ನೀವು ಅಳತೆ ಕೊಟ್ಟು ಹೋಗಿದ್ರಲ್ಲ, ಅದೇ ಸೇಮ್ ಅಳತೆಲಿ ಬ್ಲೌಸ್ ಹೊಲ್ದಾರೆ. ಇದು ಹಾಕೊಂಡು ರೆಡಿ ಆಗಿರಿ. ಮೇಕಪ್ ಆರ್ಟಿಸ್ಟ್ ಬಂದು ಮೇಕಪ್ ಮಾಡ್ತಾರೆ, ಹೇರ್ ಸ್ಟೈಲಿಸ್ಟ್ ಬಂದು ಹೇರ್ ಸ್ಟೈಲ್ ಮಾಡ್ತಾರೆ. ಇನ್ನೊಂದು 1.5 ಅವರಲ್ಲಿ ಶೂಟು ಶೆಡ್ಯೂಲ್ ಆಗಿದೆ ಮೇಡಮ್. ಸೊ ಅಲ್ಲಿಗೆ ಅಂತಂದ್ರೆ ನೀವು ರೆಡಿ ಆಗಿದ್ದು ಬಿಡ್ರಿ. ಓ ಹೌದಾ, ಇದೇ ಸೀರೆನಾ? ಹಾ ಮೇಡಮ್, ಹೌದು. ದಿವಸಕ್ಕೆ ಒಂದೇ ಸೀರೆ ಮಾಡೋಣ ಅಂತ ಸರ್ ಹೇಳಿದ್ದಾರೆ. ಅದ್ರ ನೀವು ಇನ್ನೂ ಹೊಸಬ್ರಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಮಾಡೆಲ್ ಆಗಿದ್ರೆ ದಿವಸಕ್ಕೆ ಒಂದು 3-4 ಕಾಸ್ಟ್ಯೂಮ್ ಮಾಡ್ಬೋದಾಗಿತ್ತು. ಈಗ ನಮಗ್ ಬೇಕಾಗಿರೋ ಪೋಸ್ ಅಲ್ಲಿ ನೀವು ಎಲ್ಲ ಆಗ್ಬೇಕಲ್ಲ ಮೇಡಮ್. ಅದಕ್ಕೋಸ್ಕರ ಸುಮ್ಮನೆ ರಿಸ್ಕ್ ಬೇಡ, ಹೊಸ ಕ್ಲೈಂಟ್ ಅಲ್ಲ ನೀವು. ಅದಕ್ಕೋಸ್ಕರ ಒಂದು ಕಾಸ್ಟ್ಯೂಮ್ ಒಂದೇ ದಿನಕ್ಕೆ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮ್ಗೆ ರೂಢಿ ಆಯ್ತಂದ್ರೆ ಒಂದು 2-3 ಮಾಡ್ಬೋದು, ತೊಂದರೆ ಏನಿಲ್ಲ. ಓಹೋ ಹೌದಾ ಸರ್, ಸರಿ ಸರ್, ಇಲ್ಲಿ ಕೊಡಿ. ಅವ್ರು ಯಾವ ಆರ್ಟಿಸ್ಟ್ ಬರಲಿ. ಓಹೋ, ನೀವು ಮೇಡಮ್ ಅವರ ಅಸಿಸ್ಟೆಂಟಾ? ಅವ್ರೇ ನನ್ನ ಅಸಿಸ್ಟೆಂಟ್ ಅಲ್ರಿ ಸರ್, ಅವರು ನನ್ನ ಫ್ರೆಂಡ್ ರೀ. ನನಗೋಸ್ಕರ ನನ್ನ ಜೊತೆನೇ ಬಂದಾರ. ಓ ಸಾರಿ ಮೇಡಮ್, ಸಾರಿ. ಸರಿ, ಯು ಗೈಸ್ ಆರ್ ಕ್ಯಾರಿ ಆನ್. ನನಗೊಂಚೂರು ಕೆಲಸ ಇದೆ, ನಾನು ಸ್ವಲ್ಪ ಬಿಟ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವು ರೆಡಿ ಆಗಿರಿ ಮೇಡಮ್. ಡಿಲೇ ಮಾಡಕ್ಕೆ ಹೋಗ್ಬೇಡ್ರಿ. ಶೂಟು ಸ್ವಲ್ಪ ಲೇಟ್ ಆದರೆ ಸರ್ಗೆ ಕೋಪ ಬರ್ತದೆ, ಅದಕ್ಕೋಸ್ಕರ. ಹಾಂ ಸರಿ ಸರ್, ನೀವು ಹೇಳ್ದಂಗೆ. ಅಯ್ಯೋ 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 ಜ್ಯೋತಿ, ಜ್ಯೋತಿ ನೀನು ಅದೃಷ್ಟ ಅಂದ್ರೆ ಅದೃಷ್ಟ ಅಲ್ಲೇ ನಿಜವಾಗ್ಲು. ಯಾರಿಗುಂಟು ಯಾರಿಗಿಲ್ಲ ಇಂಥ ಭಾಗ್ಯ. ನೋಡ್ಲಿ ಆ ಸೀರೆ, ನೋಡ್ಲಿ ಎಷ್ಟು ಮಸ್ತಾಗೈತಿ. ಆಹಾ, ನಾವು ಬೇಕಂತಂದ್ರೂ ಇಂಥ ಸೀರೆ ಉಟ್ಕೊಳಕ್ಕಾಗಿಲ್ಲ. ಆದ್ರೆ ನಿನಗೆ ಒಂಥರ ಸೌಭಾಗ್ಯಲೇ ಇದೆ. ದಿನ ದಿನ ಒಂದೊಂದು ಥರ ಸೀರೆ ಉಟ್ಕೊಂಡು ಪೋಸ್ ಕೊಡ್ತಾ ಇರ್ಬೋದು ನೀನು. ಅದು ಅಲ್ಲದೆ ಅವರೇ ನಿನಗೆ ರೊಕ್ಕ ಬೇರೆ ಕೊಡ್ತಾರೆ ಇದಕ್ಕೆಲ್ಲ. ನಿಜವಾಗ್ಲೂ ಜ್ಯೋತಿ, ನೀ ಭಾಳ ಅದೃಷ್ಟವಂತೆ ಕಣೆ. ನಿನ್ನಷ್ಟು ಅದೃಷ್ಟ ನಾ ಮಾಡಿಲ್ಲ ಬಿಡು. ಯಾಕೆ 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 ಆ ಥರ ಮಾತಾಡ್ತಿ? ನಿನ್ನಿಂದ ಅಲ್ವನ ನನಗೆ ಈ ಥರ ಅದೃಷ್ಟ ಒಲಿದು ಬಂದಿದ್ದು. ನೀ ಇದಕ್ಕಲ್ವಾ ನನಗೆ ಈ ಥರ ಒಂದು ಕೆಲಸ ಐತಿ ಅಂತ ನೀ ನನಗೆ ಕೊಡಿಸಿದ್ದು. ಇಲ್ಲ ಅಂತಂದ್ರೆ ನನಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ ಈ ಥರ ಎಲ್ಲ? ಅದು ನಿಜಾನೇ. ಸರಿ, ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀ ಬೇಡ ಸೀರೆ ಉಟ್ಕೊಂಡು ಬಾ. ಮತ್ತಪ್ಪ ಅವ್ರು ಹೇಳಿದ್ರಲ್ಲ ಲೇಟ್ ಆಗಬಾರ್ದು, ಸರಿ ಸಿಟ್ಟು ಬರುತ್ತೆ ಅಂಥೇಳಿ. ಒಂದೇ ದಿನ ಯಾಕೆ ಸುಳ್ಳ, ಹೌದಿಲ್ಲ? ಹೋಗು, ಲಗುಣ ಸೀರೆ ಉಟ್ಕೊಂಡು ಬಾ. ಸರಿ. ಅಮೂಲ್ಯ ಈಗ ಯಾಕೆ ಇಷ್ಟೊತ್ತನೇ ಬಾಕಲ್ ಹಾಕೋತಾಳೆ? ಅಮೂಲ್ಯ, ಅಮೂಲ್ಯ, ಯವ್ವ ಅಮೂಲ್ಯ, ಬರ್ರಿ ಬರ್ರಿ. ಯಾಕವಾ ಮಗಳೇ ಇಟ್ಟೊತ್ತಾಗ ಬಾಕಲ್ ಹಾಕೋತೀನಿ ನೀನು? ಅದು ಅಜ್ಜ, ಇವ್ರಿನ್ನ ಬಂದಿಲ್ಲ. ಇವ್ರ ಸಹ ದಾರಿ ಕಾಯ್ಕೊಂತ ಕುಂತೆ ನೋಡಜ್ಜ. ಟೈಮ್ ಇಷ್ಟೊತ್ತಾಯ್ತು, ಇನ್ನ ಬಂದೇ ಇಲ್ಲ. ಇವ್ರು ನೀರು ಹಾಸಕೋ ಅಂತೇಳಿ ಹೊಲಕ್ಕೆ ಹೋದಾರೆ. ಯಾರು? ತಮ್ಮನಿನ? ಹ್ಞೂ ಅಜ್ಜ, ತಮ್ಮನಿ ಮಾವನ ನೀರು ಹಾಸ್ ಬರ್ತೀನಿ ಅಂತ ಹೊಲಕ್ಕೆ ಹೋಗ್ಯಾರ. ಇನ್ನ ಮಟ್ಟ ಬಂದಿಲ್ಲ. ದಿವಸ 9 ಗಂಟೆ ಇದ್ರೆ ಬಂದ್ಬಿಡ್ತಿದ್ರ. 8:15 ಅಂತಂದ್ರೆ ಕರೆಂಟ್ ಹೋಗ್ಬಿಡ್ತಾವಲ್ಲ ಹೊಲ್ದಾನ್ ಲೈನ್. 9 ಗಂಟೆ ಮನ್ಯಾಗ ಇರ್ತಿದ್ರ. ಇಷ್ಟೊತ್ತಾದ್ರೂ 10:15 ಆಗಕ್ಕೆ ಬಂದ್ರು, ಇನ್ನೂ ಬಂದಿಲ್ಲ ನೋಡಜ್ಜ ಇವ್ರ. ಹೌದಲ್ಲ, ಹೊಲ್ದಾನ್ ಲೈನ್ 8:15 ಹೊಕ್ಕಾವು. ಇಟ್ಟೊತ್ತು ಏನು ಮಾಡತೈತಿ ಹುಡುಗ ಹೊಲ್ದಾನ ಇದ್ರಾಗ? ನಿಮ್ಮ ಮಾವೆಲ್ದಾನವ? ಅವರೆಲ್ಲ ಹೊರಗೆ ಹೋಗ್ಯಾರಜ್ಜ. ಅಲ್ಲ, ಹುಡುಗ ಇಟ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ನೋಡ್ಬೇಕು ಬೇಡ. ನಿಮ್ಮ ಅಮ್ಮ ಏನು ಮಾಡತ್ತಾಳ? ಅಮ್ಮನ ಒಳಗದ, ಬರ್ತಾನ ಬಿಡ. ಏನೋ ಲೇಟ್ ಆಗಿರ್ಬೇಕು, ಯಾರ ಜೊತೆ ಮಾತಾಡ್ಕೊಂಡು ನಿಂತಿದ್ದಾನ ಅಂತ ಅಂದ್ರ. ಹೌದಾ, ಊಟ ಹಂಗಾರ ನಿಂದ? ಇನ್ನೂ ಇಲ್ಲ ಅಜ್ಜ. ದಿನ ಇವ್ರು ಬಂದ್ಮೇಲೆ ಇವ್ರ ಜೊತೆನೇ ಮಾಡಿ ರೂಢಿ ನನಗ. ಯಾಕೋ ಅಜ್ಜ ಇನ್ನೂ ಬಂದೇ ಇಲ್ಲ. ಯಾಕೋ ಅಜ್ಜ ಮನ್ಸಿಗೆ ಸಮಾಧಾನನೇ ಇಲ್ಲ, ಒಂಥರ ಕಸಿಬಿಸಿ. ಇನ್ನ ನಮ್ಮವ್ವ ಅದಕ್ಕೆಲ್ಲ ಮನ್ಸಿಗೆ ಬೇಸರ ಮಾಡ್ಕೋತಾರನ. ಹೊಲಕ್ಕೆ ಹೋಗಿರ್ತಾನೆ, ಯಾರ ಬೆಟ್ಟಾಗಿರ್ಬೇಕು, ಏನು ಕೆಲಸ ಬಂದಿರ್ಬೇಕು, ಅದಕ್ಕೆ ಲೇಟ್ ಆಗಿರ್ಬೇಕು ಅಷ್ಟ. ಈಗ ನಾನು ಹೊಲದ ಕಡೆನೇ ಹೊಂಟೇನೆ. ಒಂದಿಟ್ಟು ಮುಂದ್ಕೂತು ಹೋಗಿ ನಿಮ್ಮ ಹೊಲದ ಕಡೆ ನೋಡ್ತೀನಿ ತಗೋ. ಯಾಕೆ ಲೇಟ್ ಆಗಿ ಬಂದಾನ, ಏನ್ ಮಾಡ ಫೋನ್ ಹಚ್ಬೇಕಡೆವಾ ನೀನ? ಅಯ್ಯೋ ಅಜ್ಜ, ಫೋನ್ ಹಚ್ಚಿದ್ದೆ, ಫೋನ್ ಎದುವಾತಿಲ್ಲ ಅವ್ರ. ಹೌದಾ, ಯಾಕಪ್ಪ ಈ ಹುಡುಗ ಇಟ್ಟೋದ್ರ ಫೋನರೇ ಎಬ್ಬಿಸ್ಬೇಕು ಬೇಡ? ಹುಡುಗದು ಏನ್ ಹುಡುಗದು ಜವಾಬ್ದಾರಿನಿಲ್ಲ ಅದಕ್ಕೆ. ನೀ ಬೇಸರ ಮಾಡ್ಕೊಬೇಡವ. ಅಮ್ಮ ಹೋಗ್, ರಾತ್ರಿ ಆಗೈತಿ, ಇಟ್ಟೊತ್ತಂಗೆ ಪಾಕಲ್ ಹಾಕೊಂಡ್ಬಿಡ್ತು, ಚಲೋ ಅಲ್ಲ. ಹೋಗ್, ನೀವು ಒಳಗೆ ಹೋಗಿರ, ನಾವು ಒಂದಿಟ್ಟು ಹೊಲದ ತನಕ ಹೋಗಿ ನೋಡ್ಕೊಂಡು ಬರ್ತೀನಂತ. ಅಜ್ಜ ನೀ ಹೋಗ್ತೀಯಾ ಇಷ್ಟೊತ್ನಾಗ? ಹ್ಞೂ ಬಾ, ಅದಕ್ಕೇನ ನನ್ನ ಕಡೆ ಮೊಬೈಲ್ ತಗೋ, ಅದ್ರದ್ದು ಬ್ಯಾಟ್ರಿ ಹಚ್ಕೊಂಡು ಹೋಗಿ ನೋಡಿ ಬರ್ತೇನೆ ನಿನ್ ಗಂಡನ. ನೀವು ಒಳಗೆ ಹೋಗುವ. ನಾ ಬರ್ತೇನೆ, ಹೋಗಿ ಕರ್ಕೊಂಡ್ ಬರ್ತೇನೆ. ಹೋಗಿ
ಹ್ಮ್ ಸರಿ ಅಜ್ಜ. ಹ್ಮ್. ಉಫ್, ಅಜ್ಜ ನೋಡಕ್ ಹೋತಲ್ಲ ಬರ್ಬೋದು, ಏನಾರ ಕೆಲಸ ಸಿಗಿರ್ಬೋದು, ಅದಕ್ಕೆ ಲೇಟ್ ಆಗಿರ್ಬಹುದು. ಅಯ್ಯೋ ಎಷ್ಟೊಂದು ಲೇಟ್ ಆಗೋಯ್ತು. ಯಾಕೆ ಇಷ್ಟು ಲೇಟ್ ಆಯ್ತು ಇವತ್ತು? ನಡಿ ಬಡ ಬಡ ಮನೆಗೆ ಹೋದ್ರಾತು. ಬಂದ ಬಂದ ಅತ್ತ ಮನಿ ಬಂದ, ಹೋಗ್ಲಿ ತರೋಗ್ಲಿ. ಅಯ್ಯೋ ಲಗು ಹೋಗ್ಲಿ. ಏನ್ ಮಾಡಕತ್ತಿಲ್ಲ? ಲಗುನ ಹೋಗ, ಹೋಗ್ಲಿ. ತಡಿಲಿ ನೋಡ್ತಿದ್ದಾನ ನನ್ನ ಮಕ್ಕ ನೋಡ್ರ ಮತ್ತ ನಾವಂತ ಗೊತ್ತಾಗೋದಿಲ್ಲ, ತಡ್ಕೊಂಚರ. ಯಾರ್ದು ಅಮ್ಮ? ಇನ್ನೊಂದರ ಕೊಡ್ಲಿ ಅಮ್ಮ ಯಾರ್ದು? ಲಗುನ ಇನ್ನೊಂದರ ಕೊಡ್ಲಿ. ಎದಕ್ಕಿದ್ದಾನ ಮಕ್ಕ ನೋಡ್ರಿ, ನಮಗ್ ಕತ್ತಿ ಮುಗಿದ್ಲಿ. ಅವ್ನ ತಮ್ಮನಿಲಿ ನಮಗೆ ಯಾರು ಕೊಟ್ಟ ಅಂತ ಮುಗ್ದ ಹೋತ. ಸುಳ್ಳ ಅವ್ನ ಮಕ್ಕ ಕರ್ಬಿ ಹಾಕ್ಯಾವಂತೇಳಿ ನಾವ್ ಯಾರು ಗೊತ್ತಾಗಿಲ್ಲ. ಇನ್ನೊಂದರ ಕೊಡ್ಲಿ ಸುತ್ತಗೆ ತಲೆಗೆ. ಅಮ್ಮ ನಡಿಲಿ ನಡಿಲಿ, ನಾವು ಬರತಾನೆ ಸತ್ತಕ್ಕೆ ಸಾತ್ ನಡಿ. ಅಯ್ಯೋ ಅಯ್ಯೋ ನಡಿಲಿ ಓಡ್ಲಿ. ಸುಳ್ಳು ಮಗನ ಅದ್ ಯಾಟ್ ಅಲ್ಲಿ ಬಿಟ್ಟು ಬಂದಿರಲಿ, ತರಬೇಕಲ್ಲಿ ಅದನ್ನ. ಅಯ್ಯೋ ಬ್ಯಾಡ್ಲಿ, ಯಾರು ಬರಕತ್ತಾರ? ತಣ್ಣಗಿರ್ಲಿ, ಬ್ಯಾಟ್ ಗೀಟ್ ಏನ್ರ ನಮ್ದು ಅದು ಇದು ಗೊತ್ತಾತಂದ್ರ ನಾವ ಅಂತ. ಅಯ್ಯೋ ಅಯ್ಯೋ ಬೇಡ, ನಡಿ ಬ್ಯಾಟ್ ತಗೊಂಬರ ನಡಿ. ತಡಿಲಿ ಸುಮ್ಮನಿರ್ಲ, ನಿಂಗಿಲ್ಲ ಇಲ್ಲಿ ಇಲ್ಲಿ. ಅಮ್ಮ ಅಮ್ಮ ಯಾರದ? ಏನೋ ಸಪ್ಪಳ ಕೆಲಸ ಆಗ್ತೈತಿ, ಯಾರೋ ಒದ್ದಾಡತಾರಲ್ಲ. ಯಾವ ಬಂದ್ಲಿ ಯಾವ ಬಂದ್ಲಿ? ಅಯ್ಯೋ ಯಾರೋ ಬರಕತ್ತಾರಲಿ. ಅಮ್ಮ ಅಯ್ಯೋ ಬಕ್ಕಂತ ಯಾರಿವ್ರ? ಈ ನಮ್ಮನೆ ಅರ್ವಿ ಮಕ್ಕಕ್ಕೆ ಹಾಕಿ. ಅಯ್ಯೋ ಯಾರಿವ್ರ ಬಕ್ಕಂತ? ಯಾರಪ್ಪ ಇವ್ರು? ನಮ್ಮೂರಾಗಿಂತ ಕಿಡಿಕಿಡಿಗಳು. ಅಯ್ಯೋ 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 ನಮ್ ನಮ್ಮ ತಮ್ಮನಿ ತಮ್ಮನಿ ಯಾವ ಸುಳ್ಳು ಮಗ ಇನ್ನ ಮನಿ ಬಡ್ದ ಬ್ಯಾಟ್ಲೆ ಹೊಡ್ದಾನಲ್ಲ. ತಮ್ಮನಿ ತಮ್ಮನಿ. ಅಯ್ಯೋ 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 ದೇವ್ರೆ, ಏನಪ್ಪ ಇದು ಹೊಲದ ದಾರ್ಯಾಗ ಈ ನಮ್ಮನಿ ಹೊಡೆದು ಯಾವ ಹೊಡ್ದ ನಮ್ಮ ತಮ್ಮನಿನ? ತಮ್ಮನಿ ತಮ್ಮನಿ ಹೇಳಪ್ಪ. ಅಯ್ಯೋ ಭಗವಂತ, ಯಾರು ಇಲ್ಲಣ್ಣ ಇಲ್ಲೇ? ಏ ಗೌಡ್ಲೇವ ಗೌಡವ, ಓಡಲಿ ಓಡ, ಲಗುನ ಓಡ. ಯಾರು ಅದಿರ್ನಪ್ಪ? ಯಾರು ಇಲ್ಲಲ್ಲಪ್ಪ ಹೊಲದ. ಯಾರವ? ಬೋಳ್ಗುಂಡ. ನಮಗೆ ಗುರ್ಸಿದ್ದ ಯಾರಪ್ಪ ಅವ್ರು? ಇಲ್ಲೇ ಗುರ್ಸಿದ್ದ ಕಿವಿ ಕೇಳಿಸ್ತಾವಿಲ್ಲ ನಿನಗೆ? ಓ ಮಾವ, ಯಾಕೆ ಮಾವ? ಅಯ್ಯೋ ಗಡನ ಬಾಯಿಲಿ. ಯಾಕೆ ಮಾವ ಏನತ್ತೆ? ನೀವೇ ಇಟ್ಟತ್ನಾಗ ಈ ಹಾಟೆಗೆ? ಅಯ್ಯೋ ಅದೆಲ್ಲ ಹೋಗ್ಲಿಪ್ಪ. ಅಲ್ಲಿ ನೋಡ ನಮ್ಮ ತಮ್ಮನಿ ಯಾಕೋ ಮನೆಗೆ ಬಂದಿರಲಿಲ್ಲ ಅಂತೇಳಿ ಅವ್ನು ಹೇಂತಿ ಬಾಗಲ್ದಾಗ ಕಾಯ್ಕೊಂಡು ಕೂತಿದ್ಲಪ್ಪ. ನೋಡಾಕಂತ ಬನ್ನಿ ಪಾಪ ಯಾವ ಹೊಡೆದ್ಬಿಟ್ಟ ನೋಡ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ನಮ್ಮ ತಮ್ಮನಿಗೆ ಹೊಡೆದ ಹುಚ್ಚುಳಿ ಮಗವ? ಬ್ಯಾಟ್ಲಿ ಹೊಡೆದ ನೋಡ ಮಾವ. ನಡಿ ನಡಿ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು ನಡಿ. ಏನೇನಪ್ಪ ನೋಡ್ಬೇಕು ಈ ಕಣ್ಣಿಲಿ? ನಡಿ ಹಿಡ್ಕೊ ನಡಿ. ನನಗೊಬ್ಬಗ ಆಸ್ಕೊಲಿಲ್ಲ, ಹಿಂಗಾಗಿ ಯಾರ ಇದ್ರ ನೋಡಿದೆ, ನೀನ ಬಂದಿಲ್ಲ, ಭಾಳ ಚಲೋ ಆಯ್ತು. ದೇವ್ರ ನಿನ್ನ ಬರುವಂಗೆ ಮಾಡ್ಯಾನಿಲ್ಲಿ. ಲಗುನ ಎತ್ಕೊಲ್ಲ, ನಗುನ ಎತ್ಕೋ, ಡಾಕ್ಟರ್ ಕಡೆ ಹೋಗು ನಡಿ. ನಡಿ ಮಾವ ನಡಿ. ಅಲ್ಲೋ ಮಾವ, ಏನು ಮಾವ ಇದ? ನಮ್ಮ ತಮ್ಮನಿ ಅಂತ ಬಂಗಾರದಿಂದ ಹುಡುಗಕ ನಮ್ಮೂರ ಬಡ್ಯಾವ್ಯಾವ? ನನಗೂ ಓದತಿಲಿವತ್ಲಿ ಗುರ್ಸಿದ್ದೆ ಅಲ್ಲ. ಪಾಪ ಅದು ಅಮ್ಮು ಬಾಗಲ್ದಾಗ ಕುಂತಿತ್ತಪ್ಪ ಕಾಯ್ಕೊಂತ. ಹಂಗಾರೆ ಯಾಕೋ ನನ್ನ ಗಂಡ ಬಂದಿಲ್ಲ ಯಜ್ಜ ಅಂತ. ತಡಿವ ಹಂಗಾರೆ ನಾನು ಇಲ್ಲೇ ಅಗಸಿದಂಕ ಹೊಂಟಿದ್ನಿ, ಹೊಲದ ಮ್ಯಾರಿ ತನಕ ಅಟ್ ನೋಡಿ ಬರ್ತೀನಿ ಅಂತ ಹೋಗೋದು ಬಿಟ್ಟ ಅನ್ಲಿ. ಪಾಪ ತಲೆಗೆ ಭಾಳ ಜೋರು ಹೊಡೆದಾರ ಬಿಡ್ಲಿ. ಈ ಕೈಕಾಲ ಆಡೋಲು ಅವ್ರ ಮನ್ಯಾಗ ಹೆಂಗೆ ಈ ವಿಚಾರ ಹೇಳ್ಬೇಕಂತೇಳಿ ಧೈರ್ಯನ ಸಾಲ್ವಾತ್ಲಿ ನನಗೆ. ಏನ ಮಾವ ಹಿಂಗಂತಿ? ಮಲೇಸನ್ನ ಫೋನ್ ಮಾಡಿ ಹೇಳು. ಅಟ ಮಾಡ್ತೀನಿ. ಪಾಪ ಹುಡುಗಿ ಅಟ್ ಗಾಬರಕ್ಕಿತ್ತ ಏನ. ಹಲೋ ಹಲೋ ಮಲೇಸಿ. ಹಲೋ ಹಲೋ, ಅವ್ರು ಇಲ್ರಿ, ಫೋನ್ ಬಿಟ್ಟು ಹೋಗ್ಯಾರ್ರಿ ಅವ್ರ. ನಾ ಅವ್ರ ಸಸಿ ಅಮೂಲ್ಯ ರೀ. ಅಮ್ಮನೇ ಎತ್ಬಿಟ್ಟಾಳ ಫೋನ್. ಅಮೂಲ್ಯ ನಾವ ಗೌಡ. ಓ ಅಜ್ಜ, ಹೇಳಜ್ಜ. ಇವ್ರು ನೋಡಿ ಬರ್ತೀನಿ ಅಂತ ಹೋದಿ, ಏನು ಹೇಳೇ ಇಲ್ಲ ಜನ್ನ. ಅಜ್ಜನ ಫೋನಿಗೆ ಫೋನ್ ಹಚ್ಚಿಲ್ಲ ನೀನು? ಅದವಾ ಒಂದು ಈಟ್ ಗಾಬರಿ ಆಗ್ಬೇಡ ಅಮೂಲ್ಯ, ಕೇಳಿಲ್ಲ. ಅದು ಒಂದು ಈಟ ಕಾಲ ಎಡವಿ ನಿನ್ನ ಗಂಡ ಇದ್ರ ಬಿದ್ದಿದ್ವ ಹೊಲದಂತಕ. ಇಲ್ಲೇ ನಮ್ಮೂರ ಸರ್ಕಾರಿ ಆಸ್ಪತ್ರೆ ಐತಲ್ಲ ಅಲ್ಲಿ ಹಾಕ್ಯವ. ಬಂದಿತ್ತು. ನೀನು ನಿಮ್ಮ ಅಜ್ಜನ ಕರ್ಕೊಂಡು ಬರ್ರಿ ಹಂಗಾರ ಆಸ್ಪತ್ರೆ ಕಡೆ. ಅಜ್ಜ ಅಜ್ಜ ಏನು ಹೇಳತ್ತಿ ಅಜ್ಜ ನೀನು? ಏನಾಗೈತೆ ಅಜ್ಜ ನಿನ್ನ ಗಂಡಗ? ಅಜ್ಜ ಅವ್ರು ಆರಾಮದಾರಲ್ಲ? ಫೋನ್ ಕೊಡು ಅಜ್ಜ, ನೀ ಅವ್ರ ಕಡೆಯಿಂದ ಮಾತಾಡ್ಬೇಕು ಅವ್ರ ಜೊತೆ. ಅಲ್ವಾ ಅಮೂಲ್ಯ, ಅಂಥದ್ದು ಏನಾಗಿಲ್ಲ, ಗಾಬರಿ ಆಗುವಂಥದ್ದು ಏನಾಗಿಲ್ಲ ಮಗಳ. ನೀ ಯಾಕಷ್ಟು ಗಾಬರಿತಿ? ಏನಾಗಿಲ್ಲ. ಒಂದು ಈಟ್ ಕಾಲಿಗೆ ಪಟ್ಟತತಿ. ಇಲ್ಲೇ ಡಾಕ್ಟರ್ ಕಡೆ ತೊಗೊಂಬಂದೇನೋ. ಈಗ ಒಳಗೆ ಡಾಕ್ಟರ್ ಕರ್ಕೊಂಡು ಹೋಗ್ಯಾರ. ಹೆಂಗೆ ಮಾತಾಡ್ಸ್ಲಿವ ನನ್ನ?
ನೀ ಗಾಬರಿ ಆಗ್ಬೇಡ ನಿಮ್ಮ ಅಮ್ಮನ ಕರ್ಕೊಂಡು ಒಂದಿಟ್ಟು ಆಸ್ಪತ್ರೆ ಕಡೆ ಬಾವ ಹಾಂ ಇಲ್ಲ ಅಜ್ಜ ನೀನು ಸುಳ್ಳು ಹೇಳಕತ್ತಿ ಇಲ್ಲ ಅಂತಿದ್ರೆ ಮಾಮ ನನ್ನ ಜೊತೆ ಫೋನ್ನಾಗ ಮಾತಾಡ್ತಿದ್ದ ನೀ ಫೋನ್ ಕೊಡ್ ಮೊದ್ಲು ನಾ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ಇಲ್ಲವಾ ಡಾಕ್ಟರ್ಗಳು ಕರ್ಕೊಂಡೋಗ್ಯಾರ ಹೆಂಗೆ ಫೋನ್ ಕೊಡ್ಲಿ ಅವರು ನೋಡಕತ್ತಾರವಾ ಅದಕ್ಕೆ ಒಂದಿಟ್ಟು ಹೊಂಟೋತ್ಲಿ ಬರ್ರಿವಾ ನೀವು ಆಸ್ಪತ್ರೆ ಕಡೆ ಈಗ ಬರ್ತಿ ಅಮ್ಮ ಪಾಪ್ಲ ಗುರ್ಸಿದ್ಯಾ ಹುಡುಗಿ ಅಂಜ ಬಿಡ್ತವ ಏನಪ್ಪ ಇದು ಏನಂತಾರ ಡಾಕ್ಟರ್ ಬಂದ್ರನ ಹ್ಞೂ ಬಂದಾರ ಒಳಗೆ ನೋಡಕ್ ಹೋಗ್ಯಾರ ನಾನು ನೋಡ್ತೇನೆ ಗಪ್ ನೀ ಇಲ್ಲೇ ನಿಲ್ಲೊಂದಿಟ್ಟ ಅವ್ರು ಬಂದ್ರ ಸಮಾಧಾನ ಮಾಡಿ ಹಾಂ ಆತ್ ನೀವು ಹೋಗಿ ನೋಡೋಗ್ಲಿ ಒಂದಿಟ್ಟು